ನಾಗಮಂಗಲ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಡೆದಂತಹ ಗಲಭೆಯಲ್ಲಿ ಕೇವಲ ಒಂದು ಸಮುದಾಯದವರು ಮಾತ್ರ ನೋವನ್ನು ಅನುಭವಿಸ್ತಿಲ್ಲ, ಮತ್ತೊಂದು ಸಮುದಾಯದವರಿಗೂ ಕೂಡ ಅದೇ ರೀತಿಯ ನೋವು ಉಂಟಾಗಿದೆ. ನಾಗಮಂಗಲ ಹೊರಭಾಗದಲ್ಲಿರುವಂತಹ ಮಲ್ಲೇನಹಳ್ಳಿ ಗ್ರಾಮದಲ್ಲಿರುವ ಗುಜರಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ರಿಜ್ವಾನ್ ಎಂಬುವರ ಗುಜರಿ ಅಂಗಡಿ ಇದು. ಬೆಂಕಿಯ ಕಿನ್ನಾಲೆಗೆ ಸಂಪೂರ್ಣವಾಗಿ ಗುಜರಿ ಸರ್ವನಾಶ ಆಗಿದೆ. ಇನ್ನೂ ಕೂಡ ಈ ಒಂದು ಗುಜರಿ ಉರಿಯುತ್ತಿರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಳಸ್ತಿದ್ದಂತಹ ಸ್ಕೂಟರ್, ಆಟೋ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದ್ದು, ಅದರ ಮಾಲೀಕರು ತಲೆ ಮೇಲೆ ಕೈಯನ್ನ ಹೊತ್ತು ಕುಳಿತಿದ್ದಾರೆ. ನನ್ನ ಬದುಕು ಮೂರಾಬಟ್ಟೆ ಆಗಿದೆ, ಏನ್ ಮಾಡ್ಲಿ ಅಂತ ಹೇಳಿ ದಿಕ್ಕು ತೋಚದ ರೀತಿಯಲ್ಲಿ ಅವರು ಕುಳಿತುಕೊಂಡಿದ್ದಾರೆ. ಯಾರೋ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಈ ಶಿಕ್ಷೆ? ನಾವು ಬದುಕನ್ನ ಕಟ್ಕೊಳ್ತಿದ್ವಿ. ನಮ್ಗೆ ಯಾರು ಕೂಡ ದುಷ್ಕರ್ಮಿಗಳು ಅಥವಾ ದುಷ್ಟರಿರ್ಲಿಲ್ಲ, ಶತ್ರುಗಳಿರ್ಲಿಲ್ಲ. ನಮ್ಮ ಪಾಡಿಗೆ ನಾವು ಊರಿಂದ ಹೊರಭಾಗದಲ್ಲಿ ಬಂದು ಜೀವನವನ್ನ ಸಾಗಿಸ್ತಿದ್ವಿ. ನನ್ನ ತಾಯಿಗೆ ಹುಷಾರಿರ್ಲಿಲ್ಲ, ನಾನು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದೆ. ಬೆಳಿಗ್ಗೆ ಬಂದು ನೋಡಿದಾಗ ನಿಜಕ್ಕೂ ದಿಗ್ಭ್ರಮೆ ಆಯಿತು ಅಂತ ಹೇಳಿ ಅವರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನೂ ಕೂಡ ಬೆಂಕಿ ಉರಿಯುತ್ತಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಸುಮಾರು 12 ಲಕ್ಷ ರೂಪಾಯಿ ಮೌಲ್ಯದ ಇಲ್ಲಿ ಗುಜರಿ ಸಾಮಾನುಗಳಿದ್ವು. ಎಲ್ಲವೂ ಕೂಡ ಈಗ ಸುಟ್ಟು ಕರಕಲಾಗಿದೆ ಅಂತ ಹೇಳಿ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಮಾಲೀಕರಿದ್ದಾರೆ ನನ್ನ ಜೊತೆ, ಅವ್ರನ್ನ ಮಾತಾಡ್ಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ಸರ್, ತಾವ್ ಯಾವ ಊರು? ತಾವ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ರಿ, ಅಂದ್ರೆ ಗುಜರಿನ ಇಟ್ಕೊಂಡಿದ್ರಿ? ಏನಾಯ್ತು ಸರ್? ನಾವು ನಾಗಮಲ್ ಟೌನ್ನವ್ರು. ನಾನು ಇಲ್ಲಿಗೆ ಬಂದು 5 ತಿಂಗಳು ಅಷ್ಟೇ. 5 ತಿಂಗಳಾಗಿ ಇಲ್ಲಿ ಬಿಸ್ನೆಸ್ ಮಾಡೋಣ ಅಂತ ಗುಜರಿ ಎಲ್ಲ ರೆಡಿ ಮಾಡಿದ್ವಿ. ಇಲ್ಲಿ 5 ತಿಂಗಳು ವ್ಯವಹಾರ ಮಾಡ್ತಾಯಿದ್ದೀನಿ. ನಾನು 8-10 ಲಕ್ಷ ರೂಪಾಯಿ ಬ್ಯಾಂಕ್ ಸಾಲ ಅಲ್ಲ ಸರ್, ಜನಗಳ ಹತ್ರ 5%, 8%, 10%ಇಂದ ಸಾಲ ತೊಗೊಂಡು ವ್ಯವಹಾರ ಮಾಡ್ತಾಯಿದ್ದೆ. ಈಗ ಅವ್ರಿಗೆಲ್ಲ ಯಾವ ಥರ ಕೊಡ್ಬೇಕು ಗೊತ್ತಾಗ್ತಲ್ಲ ಸರ್. ನಮ್ಗೆ ತಾಯಿಗೆ ಹುಷಾರಿಲ್ಲ, ಒಬ್ಬರು ಕೂಡ ನರ್ಸಿಂಗ್ ಹೋಮಲ್ಲಿ ಸೇರಿಸಿದ್ವಿ. ಅಲ್ಲಿ ICU ಅವರೇ ನಮ್ಮ ತಾಯಿ. ನಾನು ಅಲ್ಲಿದ್ದೆ. ನಮ್ಮ ಜಮೀನು ಓನರು ಶಿವರಾಜಣ್ಣ ಅಂತ ಒಬ್ಬರವ್ರೆ. ಅವ್ರು ಫೋನ್ ಮಾಡಿ ಹೇಳಿದ್ರು, ಈ ಥರ ಆಗ್ಬಿಡೋದು ಕಣ ಬಾರೋ ಅಂತ ಅವ್ರು ಹೇಳಿದ್ಮೇಲೆ ನಾನು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದು ಇಲ್ಲಿಗೆ. ನಮ್ಮೂರಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಆಗ್ತಾಯಿತ್ತು ಸರ್. ಅದೆಲ್ಲ ಯಾವುದು ಇಷ್ಟು ದೊಡ್ಡದಾಗಿ ಆಗ್ತಾ ಇರಲಿಲ್ಲ. ಈ ಮಟ್ಟಿಗೆ ಗಲಾಟೆ ಆಗುತ್ತೆ ಅಂತ ನಾನು ಯಾವತ್ತೂ ಕನಸ್ಕೊಂಡಿಸಿಗೂ ನಾನು ತಿಳಿದಿರಲಿಲ್ಲ ಸರ್. ನಾನು ಈ ಥರ ಆಗ್ಬಿಟ್ಟದೆ, ಏನು ಮಾಡ್ದಂತ ದಿಕ್ಸು ಗೊತ್ತಾಗ್ತಲ್ಲ ಸರ್. ಈಗ ಈ ಥರ ಆಗೈತೆ ಈಗ. ಸರ್, ನೀವು ಇಲ್ಲಿಯವರೇ ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇನಾ? ಸರ್, ಹುಟ್ಟಿ ಬೆಳೆದಿಲ್ಲ. ನಾನು ಆಗ್ಮಲ್ದವ್ರೆ. ನಮಗೆ ಜಾಸ್ತಿ ಹಿಂದೂ ಹುಡುಗರೇ, ನನಗೆ ಜಾಸ್ತಿ ಫ್ರೆಂಡ್ಶಿಪ್. ನನಗೆ ಮೊನ್ನೆ ಬಂದು ಗಣಪತಿ ಕೂರಿಸ್ತಾವ್ರು ಅಂತ ಹೇಳಿದ್ಕೆ ನಾನೇ ಕರ್ ಚಂದ ಕೊಟ್ಟೆ ಅವ್ರಿಗೆ. ಚಂದ ಕೊಟ್ಟು ಡೀಸೆಂಟಾಗಿ ಮಾಡ್ಕೊಂಡು ಹೋಗ್ರಪ್ಪ, ಯಾವುದು ಗಲಾಟೆ ಪ್ಲಾಟಿಗೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದೆ. 5 ಜನ ಅಂತ ಹೇಳ್ಬಿಟ್ಟು ನಾನು ಚಂದ ಕೊಟ್ಟು ಕಳಿಸಿದೆ. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ ಸರ್. ಮುಸ್ಲಿಮ್ಸಲ್ಲಿ ಇರ್ತಾರೆ, ಹಿಂದೂ ಜನರಲ್ಲಿ ಇರ್ತಾರೆ ಕಿಡಿಗೇಡಿಗಳು. ಏನು ಮಾಡೋರು ಸರ್. ಈಗ ಅವ್ರಿಗೆಲ್ಲ ಜಾತಿ ಧರ್ಮ ಯಾವ್ದು ಇರಲ್ಲ ಸರ್. ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್ಸ್ ಯಾವುದು ಜಾತಿ ಧರ್ಮ ಇದಿರಲ್ಲ ಅವ್ರಿಗೆ. ಅವ್ರದ್ದೇ ಒಂದು ಜಾತಿ, ಅದು ಕಿಡಿಗಳ ಜಾತಿ ಅಂತ. ಅದು ಈ ಥರ ಮಾಡಿಬಿಟ್ಟವ್ರೆ ಸರ್. ಈಗ ಮುಂದಕ್ಕೆ ಏನು ಮಾಡಬೇಕು ಅಂತ ತೋರಿಸ್ತಲ್ಲ ಸರ್ ನನಗೆ. 8-10 ಲಕ್ಷ ರೂಪಾಯಿ ಆಟೋ, ಹೊಸ ಆಟೋ ಸರ್. ಆಟೋ ಆಕ್ಟಿವಾ ಗಾಡಿ ಸರ್. ಅದು ಮೊನ್ನೆ ಅದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದ್ದು ಸರ್. ಅದು ಇನ್ಶೂರೆನ್ಸ್ ಕಟ್ಟಾನ ಅಂತ ಇದೆ ಸರ್. ಅದಕ್ಕೆ 1,200 ರೂಪಾಯಿ ಅಂತ ಹೇಳಿದ್ರು. ಅದು ಕಟ್ಟಕ್ಕಿರಲಿಲ್ಲ ಸರ್ ನನ್ನ ಹತ್ರ. ಕಟ್ಟಾನ ಅಂತ ಇಟ್ಟಿದ್ದೆ, ಅದು ಹೋಯ್ತು. ಈಗ ಇನ್ಶೂರೆನ್ಸ್ ಇಲ್ಲ ಅದಕ್ಕೆ. ಏನು ಮಾಡೋದು ಗೊತ್ತಾಗ್ತಲ್ಲ ಸರ್. ಈಗ ಯಾವುದು ಉಳಿದಿಲ್ಲ ಸರ್, ಯಾವುದು ಉಳಿದಿಲ್ಲ. ನಾನು ಅಂಗಡಿ ಬೆಚ್ಚಿ ಒಂದು 5 ತಿಂಗಳಾಗಿತ್ತು. ಎಲ್ಲ ಐಟಮ್ ಎಲ್ಲ ಸ್ಟಾಕ್ ಮಾಡಿದೆ ಸರ್. ಯಾವುದು ಉಳಿದಿಲ್ಲ. ಎಲ್ಲ ಸುಟ್ಟಿರೋದಲ್ಲದೆ ಎಲ್ಲ ಬಾಚ್ಕೊಂಡೋಗೋರೆ ಸರ್. ನಿನ್ನೆ ಬ್ರಹ್ಮದರಳ್ಳಿ ಪಂಚಾಯತಿಲಿ ಹರಾಜು ತೊಗೊಂಡಿದ್ದೆ ಸರ್. ಇಲ್ಲಿ ಹರಾಜಲ್ಲಿ ತೊಗೊಂಡಿದ್ದು ಮೋಟ್ರುಗಳು, ಏನೋ ಪದಾರ್ಥ ಇದು ಯಾವುದು ಬಿಟ್ಟಿಲ್ಲ ಸರ್. ಎಲ್ಲ ತುಂಬ್ಕೊಂಡು ಹೊಂಟೋಗೋರೆ. ಏನಾದ್ರು ಬೆಂಕಿ ಹಾಕಿದ್ರೆ ಎಲ್ಲ ಸುಟ್ಟೋಗಿದ್ರು ಇಲ್ಲಿ ಇರಬೇಕಾಗಿದ್ದು. ಆದರೂ ತುಂಬ್ಕೊಬಿಟ್ಟು ಹೊಂಟೋಗೋರೆ ಸರ್. ಎಲ್ಲ ಬಾಚ್ಕೊಂಡು ಹೊಂಟೋಗೋರೆ ಸರ್. ಯಾವುದು ಉಳಿದಿಲ್ಲ ಸರ್. ಹೆಂಗಿತ್ತು ಸರ್ ನಿಮ್ದು ಮತ್ತೆ ಜನರ ನಡುವೆ ಬಾಂಧವ್ಯ? ಸರ್, ಇದು ಜಮೀನು ನಮ್ಮ ಫ್ರೆಂಡ್ ಶಿವರಾಜಣ್ಣ ಅಂತ. ನಾನು ಮುಸ್ಲಿಮ್ಸ್ ಅವ್ರು ಹಿಂದೂ. ಆ ಥರ ನಾವು ಹೊಂದಾಣಿಕೆದಲ್ಲಿ ಇಲ್ದೋಗಿದ್ರೆ ಕೊಡ್ತಾರೆ ಸರ್ ಜಾಗ. ಅವರು ಇದು ನನ್ನ ಸ್ವಂತ ಜಾಗ ಅಲ್ಲ, ಬಾಡಿಗೆ ಜಾಗ. ಇದು ಜಾಗದ ಓನರ್ ಶಿವರಾಜಣ್ಣ ಅಂತ. ಅವ್ರ ಜಾಗ ಅವರೇ. ನಾನು ಬಂದು ಹೇಳಿದೆ ಈ ಥರ ವಿಸಿಟ್ ಮಾಡ್ತಿರೋದಕ್ಕೆ. ಅವ್ರು ಕೊಟ್ಟಿರೋದು. ಅವರೇ ನನಗೆ ಫೋನ್ ಮಾಡಿ ಹೇಳಿದ್ದು, ಈ ಥರ ಬೆಂಕಿ ಆಗೋರು ಬಾರೋ ಅಂತ. ಅವರೇ ಕರೆದು ನನಗೆ ಫಸ್ಟ್ ನನಗೆ ಹೇಳಿದ್ದು. ನನಗೆ ಈ ಥರ ಆಗತ್ತೆ ಅಂತ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ದು ನನಗೆ. ಸರ್, ನಾಗಮಂಗಲದಲ್ಲೇ ಹುಟ್ಟಿ ಬೆಳೆದಿದ್ರಿ ಸರ್, ಇಷ್ಟು ವರ್ಷ ಬದುಕು ಕಟ್ಟಿದ್ರಿ. ಯಾವ ಥರ ಈ ಥರದಲ್ಲಿ ಆಗಿತ್ತು ಸರ್? ಇಲ್ಲ ಸರ್, ಈ ಥರ ಯಾವತ್ತೂ ಆಗಿಲ್ಲ ಸರ್. ಸಣ್ಣ ಪುಟ್ಟ ಆಗೋದು ಅಲ್ಲಲ್ಲಿಗೆ ನಮ್ಮವರು ಅವರು ಕೂತ್ಕೊಂಡು ಏನೋ ಒಂದು ವಿಚಾರ ಮಾಡ್ಕೊಳ್ಳೋರು. ಇಷ್ಟು ದೊಡ್ಡ ಮಟ್ಟಿಗೆ ಯಾವತ್ತೂ ಆಗಿರಲಿಲ್ಲ ಸರ್. ಇದು ಯಾಕೈತು ಅಂತ ಗೊತ್ತಾಗ್ತಲ್ಲ ಸರ್. ಈಗ ಯಾಕೆ ಇಷ್ಟು ದೊಡ್ಡದಾಗಿ ಯಾವ ಥರ ಯಾಕೈತು ಅಂತ ಗೊತ್ತಾಗ್ತಲ್ಲ ಸರ್. ಈಗ
ಉಳ್ಳೋರು ಹೆಂಗೋ ಮಾಡ್ತಾರೆ ಸರ್, ನಾವು ಬಡವರು ಏನ್ ಮಾಡ್ತಾರೆ ಅಂತ. ಈಗ ಪಾಪ ನೀವು ಇಷ್ಟೊಂದು ಅಳು ತೊಡ್ಕೊಳ್ತಿದ್ರಿ, ಈಗ ಯಾರು ಇದು ಮಾಡಿರ್ಬೋದು ಕಿಡಿಗೇಡಿಗಳು? ಅಲ್ಲೆಲ್ಲ ಈಗ ಶೋರೂಮ್, ಬಜಾಜ್ ಶೋರೂಮ್ಗೆ ಬೆಂಕಿ ಹಚ್ಚಿದ್ದಾರೆ, ಹಿಂದೂಗಳ ಅಂಗಡಿಗಳಿಗೂ ಕೂಡ ಅಲ್ಲಿ ಅಂಗಡಿಗಳೆಲ್ಲ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕಿಡಿಗಳು ಮಾಡಿರೋ ಕೆಲಸ ಸರ್. ಇದರಲ್ಲಿ ಹಿಂದೂ ಮುಸ್ಲಿಂ ಮಾತೆಲ್ಲಿ ಬಂತು ಸರ್? ಇಲ್ಲಿ ಈಗ ಹಿಂದೂ ಜನ ಇದ್ರು ಅವ್ರೇನು ಬಂಡವಾಳ ಆಗಿಲ್ಲ ಸರ್. ಅವ್ರೇನು ಸಾಲ ಪಾಲ ಮಾಡ್ತಂದು ಎಲ್ಲಿಂದ ತಂದಾಗೋರು? ಅವ್ರು ಏನೋ ಕಷ್ಟಪಡಬೇಕು. ಈಗ ನಾನು ಏನೋ ಕಷ್ಟಪಡಬೇಕು ನನಗೆ ಗೊತ್ತು ಸರ್. ಗಲಾಟೆ ಮಾಡಿಬಿಟ್ಟು ಆರಾಮಾಗಿ ಹೊಂಟೋದ್ರು ಅವರು. ಈಗ ನಮ್ಮ ಕತೆ ಹೇಳಿ ಸರ್, ನೆನ್ನೆ ಒಂದು 2 ಗಂಟೆ ಮೇಲೆ ಎಲ್ಲ ಮುಗ್ದೋಯ್ತು. ನಾ ಈಗ ವರ್ಷಾನುಗಟ್ಟಲೆ ಈಗ ಕಷ್ಟಪಟ್ಟರು ನಾವು ಈ ಭರ್ತಿ ಆಗಲ್ಲ ಸರ್. ಇದು ನಮ್ಮದು ಲಾಸ್ ಆಗಿರೋದು ಭರ್ತಿ ಆಗಲ್ಲ ಸರ್. ಯಾವ ಥರ ಮುಂದಕ್ಕೆ ನಮ್ಮ ಜೀವನ ಕಟ್ಕೋಬೇಕು ಅನ್ನೋದೇ ಚಿಂತೆ ಕೂತಿದೆ ಸರ್. ಈಗ ಮುಂದಕ್ಕೆ ಏನು ಮಾಡಬೇಕು ಅಂತ ಬಡ್ಡಿಗೆ ತೊಗೊಂಡು ವ್ಯವಹಾರ ಮಾಡ್ತಿದ್ದೆ. ಅವ್ರು ಅಸಲು ಕೊಡೋದು ಅಲ್ಲ ಬಡ್ಡಿ ಕೊಡೋದು. ಈಗ ಅವರೆಲ್ಲ ಕೇಳ್ತಾರೆ ಸರ್. ಅದೆಲ್ಲ ಅದು 1-2 ತಿಂಗಳು ಸುಮ್ಮನೆ ಇರ್ತಾರೆ, ಆಮೇಲೆ ಕೇಳೋದೇ ಸರ್ ದುಡ್ಡು ಅವರು. ಈಗ ಏನು ಮಾಡೋದು ಗೊತ್ತಾಗ್ತಾರ ಸರ್. ಈ ಥರ ಆಗಿದೆ ಸರ್. ಈಗ ಸರ್ಕಾರದವ್ರು ಸರ್ ಈಗ ಆಗ್ಬಿಟ್ಟಿದೆ ಸರ್. ಈಗ ನಾನು ಅವರು ಇವರು ಅಂತ ಹೇಳ್ತಲ್ಲ ಸರ್. ನಾನು ಇದು ಯಾರು ಮಾಡೋರು ಕಿಡಿಗೇಡಿಗಳು? ನಾವು ಸಾಬ್ರು ಮುಸ್ಲಿಮ್ಸ್ ಆಗಲಿ ಹಿಂದೂ ಜನ ಅವ್ರು ಮಾಡೋರು ಅಂತ ನಾನು ಹೇಳ್ತಲ್ಲ ಸರ್. ಅದು ಯಾರು ಮಾಡೋರು ಕಿಡಿಗಳು ಅಂತ ಅವ್ರ ಜಾತಿನೆಲ್ಲ ಸರ್. ಅವ್ರಿಗೆ ಕಿಡಿಗೇಡಿಗಳು ಅವರು. ಅವ್ರಿಗೆ ಏನಾದರೂ ಶಿಕ್ಷೆ ಅಂತ ಆಗ್ಬೇಕು ಸರ್. ಅದು ಮುಂದಕ್ಕೆ ಯಾವತ್ತೂ ಈ ಥರ ಆಗಬಾರ್ದು. ಆ ಥರ ಒಂದು ಸರ್ಕಾರದಿಂದ ಏನಾದರೂ ಪೊಲೀಸ್ನವ್ರು ಮಾಡೋದು ತುಂಬ ಒಳ್ಳೇದು ಸರ್. ಸರ್ ಇನ್ನೊಂದು, ಪೊಲೀಸ್ನವರು ನನ್ನ ಸಿಕ್ಕಾಬಿಟ್ಟು ಕಷ್ಟಪಟ್ಟರು ಸರ್. ನನ್ನ ಅವರೆಲ್ಲ ಅವಾಯ್ಡ್ ಮಾಡ್ದೆ ಹೋದ್ರೆ ಇನ್ನೂ ಜಾಸ್ತಿ ಆಗ್ಬಿಡೋ ಸರ್. ಈ ಸತಿ ಪೊಲೀಸ್ನವ್ರು ಸಿಕ್ಕಾಬಿಟ್ಟು ಕೆಲಸ ಮಾಡೋರು ಸರ್. ಈ ಸತಿ ಭಾಳ ಗಲಾಟೆ ಆಗುತ್ತೆ ಸರ್. ಅದು ಪೊಲೀಸ್ನವ್ರು ತುಂಬ ಅವ್ರ ಮನಸ್ಸಿಂದ ಕೆಲಸ ಮಾಡೋ ಸರ್ ಈ ಸತಿ ಅವರು. ಇದಿಷ್ಟು ಗುಜರಿ ಮಾಲೀಕ ರಿಜ್ವಾನ್ ಅವರ ಮಾತುಗಳು. ಕಿಡಿಗೇಡಿಗಳಿಗೆ ಯಾವುದೇ ಜಾತಿ, ಧರ್ಮ, ಲಿಂಗ ಯಾವುದು ಕೂಡ ಇರಲ್ಲ. ಹಿಂದೂ, ಮುಸ್ಲಿಂ ಎಲ್ಲಾ ಜನಾಂಗದಲ್ಲೂ ಕೂಡ ಕಿಡಿಗೇಡಿಗಳಿದ್ದಾರೆ. ಆ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ನಮ್ಮಂತವ್ರು ಬಡವರು ಏನ್ ಮಾಡ್ಬೇಕು ಅಂತೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪೊಲೀಸರು ಇಲ್ಲದಿದ್ರೆ ನಿಜಕ್ಕೂ ದೊಡ್ಡ ಪ್ರಮಾಣದಲ್ಲಿ ಅವಘಡ ಸಂಭವಿಸ್ತಿತ್ತು. ಇದೇ ನಾಗಮಂಗಲದಲ್ಲಿ ನಾನು ಕೂಡ ಹುಟ್ಟಿ ಬೆಳೆದಿದ್ದೆ. ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ತರ ಇದ್ವಿ. ಸಣ್ಣ ಪುಟ್ಟ ಗಲಾಟೆಗಳಾಗ್ತಿತ್ತು. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ ಗಲಾಟೆ ಆಗಿರೋದು ನಿಜಕ್ಕೂ ನಮ್ಗೆ ಆತಂಕವನ್ನ ತಂದೊಡ್ಡಿದೆ ಅನ್ನೋ ಮಾತುಗಳನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಾಗಮಂಗಲದಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.